ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆ. ಬೆಳ್ಳಂದೂರಿನ ಸಕ್ರಾ ಆಸ್ಪತ್ರೆಯ ಪಕ್ಕದ ರಸ್ತೆ ಸಂಪೂರ್ಣ ಜಲಾವೃತ. ರಸ್ತೆ ಮೇಲೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೀಕೆಂಡು ನಿನ್ನೆ ಶುಕ್ರವಾರನೇ ರಾತ್ರಿ ಸುರಿದಿರುವಂಥ ಭಾರೀ ಮಳೆಗೆ ಬೆಳ್ಳಂದೂರು ಸಮೀಪದ ಸಕ್ರಾ ಆಸ್ಪತ್ರೆಯ ಪಕ್ಕದ ರಸ್ತೆ ಏನಿದೆ ಅದು ಜಲಾವೃತವಾಗಿದೆ. ರಸ್ತೆ ಮೇಲೆ ನೀರು ನಿಂತಿದೆ. ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ರಾಜಕಾಲುವೆ ನೀರು ತುಂಬಿ ರಸ್ತೆಗೆ ಬಂದಿದ್ದರಿಂದ ಈ ಸಮಸ್ಯೆ ಉಂಟಾಗಿದೆ. ನೋಡಿ, ಅದರ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನಾವು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ. ಸರಿ ಸುಮಾರು ಒಂದು ದ್ವಿಚಕ್ರ ವಾಹನದ ಅರ್ಧದಷ್ಟು ಮುಳುಗಡೆ ಆಗೋಗಿದೆ. ಅದರಲ್ಲೇ ಜನ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಿಲ್ಲ ಅಂತ ಹೇಳಿದ್ರು ಅಂದಾಜು 2 ಅಡಿಗಳು ನೀರು ನಿಂತಿರಬಹುದು ರಸ್ತೆಯಲ್ಲಿ. ಇದೇ ರಸ್ತೆಯಲ್ಲಿ ವಾಹನ ಸವಾರರು ಹೋಗ್ತಾ ಇದ್ದಾರೆ. ಬೆಳಗ್ಗೆ ಕೆಲಸಕ್ಕೆ ತೆರಳಬೇಕಾದಂಥ ವ್ಯಕ್ತಿಗಳು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕಾರ್ಗಳು ಕೂಡ ಅಲ್ಲೇ ಚಲಿಸ್ತಾ ಇದೆ. ರಾಜಕಾಲುವೆ ನೀರು ತುಂಬಿ ರಸ್ತೆಗೆ ಬಂದಿದ್ದರಿಂದ ಈ ಸಮಸ್ಯೆ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. 2 ಕಡೆಗಳಲ್ಲೂ ಕೂಡ ಸರಿಯಾಗಿಲ್ಲ ಚರಂಡಿ ವ್ಯವಸ್ಥೆ. ಹೀಗಾಗಿ ವಾಹನ ಸವಾರರು ಪಾಸ್ ಆಗಬೇಕಾದ್ರೆ, ಬೈಕ್ ಪಾಸ್ ಆಗಬೇಕಾದ್ರೆ ಭಯ ಹುಟ್ಟಿಸುತ್ತೆ. ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲಿ ಬಿದ್ದೋಗ್ತೀವೋ ಅನ್ನೋ ಒಂದು ಆತಂಕ ಇದೆ. ಆದರೂ ಕೂಡ ಅದೇ ರಸ್ತೆಯಲ್ಲಿ ಹೋಗಬೇಕು. ಇದು ಬೆಂಗಳೂರಿನಲ್ಲಿ ರಾತ್ರಿ ಸುರಿದಿರೋ ಅಂಥ ಮಳೆಯ ಎಫೆಕ್ಟ್. ಇನ್ನು ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಸಕ್ರಾ ಆಸ್ಪತ್ರೆಯ ಪಕ್ಕದ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಒಂದು ಭಾಗವನ್ನು ನೀವು ಗಮನಿಸ್ತಾ ಇರಬಹುದು. ಇದು ಯಾವಾಗಲೂ ಕೂಡ ಅಷ್ಟೇ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಆದ್ರೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವತ್ತೂ ಕೂಡ ಮುಂದಾಗಿಲ್ಲ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿರುವಂತಹ ಒಂದು ವಿಚಾರ ಕೂಡ ಹೌದು. ಅಂದ್ರೆ ಪಕ್ಕದಲ್ಲೇ ಒಂದು ರಾಜಕಾಲುವೆ ಕೂಡ ಇದೆ. ಆ ರಾಜಕಾಲುವೆ ನೀರೇನಿದೆ ಅದು ರಸ್ತೆ ಮೇಲೆ ಬರುತ್ತೆ. ಅನಂತರದಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಅಂದ್ರೆ 2 ವೀಲರ್ಸ್ ಏನಿದ್ದಾರೆ ಇವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಕಾರಣ ಇಲ್ಲಿ ನೀರು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನೀರು ಇದೇ ರೀತಿಯಲ್ಲಿ ಫ್ಲೋ ಆಗ್ತಾ ಇದ್ರೆ ವಾಹನ ಸವಾರು ಯಾವ ರೀತಿಯಲ್ಲಿ ಹೋಗಬೇಕು ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದೇ ರೀತಿಯಲ್ಲಿ ಕಾರಿನ ಇಂಜಿನ್ ಭಾಗಕ್ಕೆ ನೀರೇನಾದ್ರೂ ತಾಗಿದ್ರು ಕೂಡ ಅದು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅಂದ್ರೆ ಕಾರ್ ಏನಾದ್ರೂ ರಿಪೇರಿ ಆಯ್ತು ಅಂತ ಹೇಳಿದ್ರೆ, ಮಧ್ಯ ರೋಡಲ್ಲಿ ನಿಲ್ತು ಅಂತ ಹೇಳಿದ್ರೆ ಅವರು ಟೋ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ಕೂಡ ಚಾಲಕರು ತಲುಪ್ತಾರೆ. ನೀವು ಅಲ್ಲಿ ಜನಸಾಮಾನ್ಯರು ನಡೆದುಕೊಂಡು ಹೋಗ್ತಾ ಇರುವಂತದ್ದು ನೋಡ್ತಾ ಇರಬಹುದು. 2 ಕಡೆಯೂ ಕೂಡ ಡ್ರೈನೇಜ್ ಸಿಸ್ಟಮ್ ಏನಿದೆ ಇದು ಸ್ವಲ್ಪವೂ ಸರಿಯಾಗಿಲ್ಲ. ಆ ಒಂದು ಉದ್ದೇಶದಿಂದಲೇ ಈ ರೀತಿಯ ಒಂದು ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ನಡೆದುಕೊಂಡು ಹೋಗುವಂತವ್ರು ಏನಿದ್ದಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು ಆ ಮಹಿಳೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಎಲ್ಲಿ ಗುಂಡಿ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವ ರೀತಿಯಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಕ್ಕಪಕ್ಕದಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇರ್ತವೆ, ನೀರು ಕೂಡ ಮೈ ಮೇಲೆ ಸಿಡಿಯುತ್ತೆ. ಇವೆಲ್ಲ ಒಂದು ಆತಂಕ ಕೂಡ ಅವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳು ಪ್ರತಿ ಬಾರಿಯೂ ಕೂಡ ಬರ್ತಾರೆ. ಬಂದಂತವ್ರು ಯಾವುದೇ ಒಂದು ಸರಿಯಾದಂತ ಒಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ. ಸುಮ್ಮನೆ ಬರೋದು, ವೀಕ್ಷಣೆಯನ್ನ ಮಾಡೋದು, ಅನಂತರದಲ್ಲಿ ಹೋಗೋದು, ಈ ಕೆಲಸವನ್ನ ಮಾತ್ರ ಮಾಡ್ತಾ ಇರುವಂತದ್ದು. ನೀವಿಲ್ಲಿ ಗಮನಿಸ್ತಾ ಇದ್ರೆ ಅಂದ್ರೆ ಯಾವ ರೀತಿಯಲ್ಲಿ ಫ್ಲಡ್ ಸಿಚುವೇಶನ್ ರೀತಿಯಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ಇದು ರಸ್ತೆನಾ ಅಥವಾ ಹೊಳೆನಾ ನದಿನಾ ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ ಅನ್ನುವಂತಿದೆ ಅದು ಸ್ಪಷ್ಟವಾಗ್ತಾ ಇದೆ. ಆದ್ರೆ ಅಧಿಕಾರಿಗಳಿಗೆ ಹಾಗಾದ್ರೆ ಈ ಬಗ್ಗೆ ಗೊತ್ತಾಗ್ತಾ ಇಲ್ವಾ? ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಅಷ್ಟೇ ಈ ರೀತಿಯ ಸಮಸ್ಯೆ ಆಗ್ತಾನೆ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದ್ರೆ ಗಾಡಿ ಆಫ್ ಆಗುತ್ತೆ ಅನ್ನುವಂತ ಭಯದಿಂದಾಗಿ ಅವರು ತುಂಬಾ ವೇಗವಾಗಿ ಕಾರನ್ನ ಚಲಾಯಿಸ್ತಾರೆ. ಯಾಕೆ ಅಂದ್ರೆ ನೀರ್ ಯಾವ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಒಂದೊಮ್ಮೆ ವೇಗವಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಡಿ ಮಧ್ಯದಲ್ಲಿ ಆಫ್ ಆಗುತ್ತೆ ಅಥವಾ ಹಾಳಾಗುತ್ತೆ ಅನ್ನುವಂತ ಭಯದಿಂದಾಗಿ ಅವರು ತುಂಬಾ ವೇಗವಾಗಿ ಚಲಾಯಿಸ್ತಾರೆ. ಅದು ಇಲ್ಲಿ ಪ್ರಮುಖವಾದಂತ ಒಂದು ಸಮಸ್ಯೆ ಕೂಡ ಹೌದು. ಆದ್ರೆ ಅಧಿಕಾರಿಗಳು ಯಾವಾಗ್ಲೂ ಕೂಡ ಅಷ್ಟೇ ಒಮ್ಮೆ ಬರ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ, ಅನಂತರದಲ್ಲಿ ಸರಿ ಮಾಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಒಂದು ಸಮಸ್ಯೆ ಏನಿದೆ ಇದು ಸರಿ ಆಗ್ತಾನೆ ಇಲ್ಲ. ಮೊದಲು ಡ್ರೈನೇಜ್ ಸಿಸ್ಟಮ್ ಅನ್ನ ಸರಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ನೀರು ಈ ರೀತಿಯಲ್ಲಿ ನಿಲ್ಲೋದಿಲ್ಲ. ಡ್ರೈನೇಜ್ ಸಿಸ್ಟಮ್ ಸರಿ ಮಾಡಬೇಕು. ಹಾಗೆ ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದುಕೊಂಡು ಹೋಗುವಂತೆ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು.